ಕಾಮಿಡಿ ನಟ ಮಡೆನೂರ್ ಮನು ಅವ್ರ ಮೇಲೆ ಅತ್ಯಾಚಾರದ ಆರೋಪವನ್ನ ಮಾಡಿದಂಥ ಸಂತ್ರಸ್ತ ಮಹಿಳೆ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಮೇಡಮ್, ಯಾವಾಗಾಯ್ತು ಈ ಘಟನೆ? ನೀವು ಯಾವತ್ತು ದೂರು ಕೊಟ್ರಿ? ಯಾವತ್ತಿದು ನಡೆದಿದ್ದು ಏನಂತ ಮೇಡಮ್? ಏನೆಲ್ಲ ಆಯ್ತು? ಸರ್ ಆ್ಯಕ್ಚುಲಿ ಈ ದೂರ ಬಗ್ಗೆ ಸುಮಾರು ಜನ ಏನು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ಸಿನಿಮಾ ನಿಲ್ಸೋಕ್ಕೋಸ್ಕರ ಇವಳು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅಲ್ಲ ಸರ್, ಏನೇನೋ ತುಂಬ ಘಟನೆಗಳು ನಡೆದಿವೆ. ಅದೆಲ್ಲ ಆದಮೇಲೂ ಅವನು ಬಂದು ಈಗ ನಾನು ಹಾಸ್ಪಿಟಲೈಸ್ ಆಗಿರ್ತೀನಿ 1 ಮಂತು. ಅದಾದಮೇಲೆ ಡಿಸ್ಚಾರ್ಜ್ ಆಗಿ ನಾನು ಬರ್ತೀನಿ. ಅದಾದ 2-3 ದಿನಗಳ ನಂತರ, ಅಂದರೆ ಈಗ ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ 12:15ಗೆ ಬರ್ತಾನೆ ನಮ್ಮ ಮನೆಗೆ. ಬಂದು ಬಾಗಿಲು ತೆಗಿಯೋವರೆಗೂ ಬಿಡಲಿಲ್ಲ. ನೀನು ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀನಿ, ಆ ಥರ ಏನೇನೋ ಮೈಂಡ್ ವಾಶ್ ಮಾಡಿ ಬಾಗಿಲು ತೆಗೆಸಿ ಒಳಗಡೆ ಬಂದ. ಶನಿವಾರ ಬೆಳಗಿನ ಜಾವ, ಮೊನ್ನೆ. ಸೊ ಬಂದು ಸಡನ್ನಾಗಿ ನೀನು ಹೆಂಗಿದ್ಯಾ, ಹುಷಾರಿಲ್ಲದೆ ಇದ್ದವ್ರನ್ನ ಹೇಗೆ ಮಾತಾಡಿಸ್ತಾರೆ? ನೀನು ನಿಜವಾಗ್ಲೂ ಕನ್ಸನ್ನೇ ಇದ್ದರೆ, ನಿಜವಾದ ನೀನು ನನ್ನ ಪ್ರೀತಿ ಮಾಡಿದ ವಾಟ್ ಎವರ್ ಏನಾದರೂ ಇರಲಿ, ಹೆಂಗೆ ಮಾತಾಡಿಸ್ತಾರೆ? ಹುಷಾರಾಗಿದ್ಯಾ, ಚೆನ್ನಾಗಿದ್ಯಾ, ಇದು ಯಾಕೆ ಇಷ್ಟೊಂದು ಹಿಂಗೆ ಆಗ್ಬಿಟ್ಟಿದ್ಯಾ, ಆ ಥರದ್ದು ಮಾತಾಡಿಸ್ತಾರಲ್ಲ. ಸಾಮಾನ್ಯವಾಗಿ ಹಂಗೆ ಮಾತಾಡಿಸ್ತಾರಲ್ವ, ಹಂಗಲ್ಲ. ಬಂದ ನನ್ನ 2 ಮೊಬೈಲ್ನ ಸ್ವಿಚ್ ಆಫ್ ಮಾಡ್ದ. ಬಲವಂತವಾಗಿ, ನಾನು ಮೊದಲೇ ಹಣ್ಣುಗಳು ತಿನ್ಕೊಂಡು, ಉಪ್ಪು ಖಾರ ಏನೂ ತಿಂತಾ ಇರಲಿಲ್ಲ. ಹಣ್ಣುಗಳು ತಿನ್ಕೊಂಡಿದ್ದೀನಿ ನಾನು. ಡಯಟ್ ಅಂತಲ್ಲ, ಹುಷಾರಿಲ್ಲ, ಅದು ಸೇರ್ತಾ ಇರಲಿಲ್ಲ. ಸೊ ಹೊಟ್ಟೆ ಎಲ್ಲ ಹುರಿ ಆ ಥರ ಎಲ್ಲ ಇತ್ತು. ಸೊ ಹಾಗಾಗಿ ಹಣ್ಣುಗಳು ತಿನ್ಕೊಂಡಿದ್ದೀನಿ. ಯಾವನಾದರೂ ಬಂದ ತಕ್ಷಣ ಅರ್ಧ ಲೀಟ್ರದ್ದು ಒಂದು ಲೋಟದಲ್ಲಿ ಅವನ್ನ ಇನ್ನೊಂದು ಸ್ಕಾಚ್ ತೊಗೊಬಂದಿದ್ದ. ಅಕಸ್ಮಾತ್ ನಿಮ್ಗೆ CCTV ಕ್ಯಾಮ್ರಾಗಳೇನಾದ್ರು ಸಿಕ್ಕಿದ್ರೆ ಸರ್ಚ್ ಮಾಡ್ಬೋದು, ಅವನು ಏನು ಹಿಡ್ಕೊಂಡು ಬಂದಿದ್ದ ಕೈಯಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸ್ಕಾಚ್ ತೊಗೊಬಂದು ಬಲವಂತವಾಗಿ ಮೂಗಿಡ್ದು ಕುಡಿಸಿ ಒಂದು ಸ್ವಲ್ಪ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿ. ನಂಗೆ ಸ್ಟಾರ್ಟಿಂಗ್ ಸ್ವಲ್ಪ ಏನೂ ಅಷ್ಟು ಗೊತ್ತಾಗಿಲ್ಲ, ಬಿಕಾಸ್ ಅಷ್ಟು ಖಾಲಿ ಹೊಟ್ಟೆ ಸಡನ್ನಾಗಿ ಕುಡಿದಾಗ ಅದು ಅಷ್ಟು ಪ್ರಜ್ಞೆ ಇರಲಿಲ್ಲ. ಅದಾದ ಸ್ವಲ್ಪ ಹೊತ್ತಿಗೆ ನನಗೆ ಪ್ರಜ್ಞೆ ಬರ್ತಾ ಹೋಯ್ತು. ನಾನು ಹೇಳ್ತಿರೋದು ಪ್ರಜ್ಞೆ ಬಂದ ಮೇಲಿಂದ ನಂಗೆ ಸ್ವಲ್ಪ ಗೊತ್ತಾಗ್ತಿತ್ತಲ್ಲ, ಅಲ್ಲಿಂದ ಏನು ನಡೆದಿದೆ ಅಂತ ಹೇಳ್ತೀನಿ. ಅಂದರೆ ನನ್ನ ಮೇಲೆ ಅದು ಈಗ ಹೇಳೋದಾದರೆ ಅದು ಅತ್ಯಾಚಾರ ಮಾಡಿ ನನ್ನ ಮೇಲೆ ಒಂದು ಖಾಸಗಿ ವಿಡಿಯೋನ, ನಾನು ಇದ್ದಿದ್ದು ಖಾಸಗಿ ವಿಡಿಯೋಗಳನ್ನೆಲ್ಲ ಮಾಡಿಕೊಂಡು ಹೊರಟೋಗ್ತಾನೆ. ಮತ್ತೆ ಹೋದ್ಮೇಲೆ ಒಂದು ಕಾಲ್, ಹೆಂಗಿದ್ಯಾ, ಏನಿಲ್ಲ, ಅವ್ನಿಗೇನು ಬೇಕಿತ್ತು ಅದೊಂದು ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಬಹುದು, ಆ ಥರ ಒಂದು ಉದ್ದೇಶದಲ್ಲಿ ಅವ್ನಿಗೇನು ಬೇಕೋ ಅದನ್ನು ಮಾಡ್ಕೊಂಡು ಹೊರಟ. ಈ ಟೈಮಲ್ಲಿ ಅವ್ನಿಗೆ ಬೇಕಿತ್ತ ಇದೆಲ್ಲ? ಕೆಲವೊಂದು ಚಾನಲ್ಗಳು ಹಾಕ್ತಿರೋದಂತೆ ದುಡ್ಡಿಗೋಸ್ಕರ ಅವಳು ಈ ಥರ ದುಡ್ಡಿಗೋಸ್ಕರ ಮಾಡೋದಿದ್ರೆ ನಾನು ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ಕೇಳ್ತೀನಿ, ನಂಗೆ ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ, ಇಲ್ಲ ಸಿನಿಮಾ ನಿಲ್ಸಕ್ಕೆ ಅವ್ರಿಗೆ ನಾನು ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ಲ. ಹಾಗಿದ್ರೆ ದುಡ್ಡಿಗೋಸ್ಕರ ನಾನು ಯಾಕೆ ಸರ್ ಎಲ್ರಿಗೂ ಗೊತ್ತಾಗೋ ಥರ ನಾನು ಈ ಥರ ಕಂಪ್ಲೇಂಟ್ ಕೊಟ್ಕೊಂಡು ನನಗೇನು ಹಣೆ ಬರ ಇದೆ? ನಾನೇ ಅವನಿಗೆ ಸಾಕಷ್ಟು ಲಕ್ಷ ಖರ್ಚು ಇದೇ ಸಿನಿಮಾಗೋಸ್ಕರ. ಅವನು ಈ ಸಿನಿಮಾ ಒಪ್ಕೊಂಡಾಗ ಅವನು ಯಾವುದೇ ರಿಯಾಲಿಟಿ ಶೋ ಮಾಡೋಂಗಿರಲಿಲ್ಲ, ಆಮೇಲೆ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗೋಂಗಿರಲಿಲ್ಲ ಅಂತ ಅವ್ನು ನನಗೆ ಹೇಳಿದ್ದು. ಹೋಗಂಗಿಲ್ಲ ಆ ಥರ ಹೇಳಿದ್ದಾರೆ ಅಂತ. ಆವಾಗ ಅವನು ಏನೂ ದುಡಿತಿಲ್ವಲ್ಲ ಅಂತ ನಾನು ದುಡ್ದಿದ್ದು ಎಲ್ಲ ಹಣನೂ ಅವ್ನು ಖರ್ಚು ಮಾಡಿದ್ದೀನಿ. ಅವ್ನು ಪ್ರೋಟೀನ್ ತೊಗೊಟ್ಟಿದ್ದೀನಿ, ಸಪ್ಲಿಮೆಂಟ್ರಿ ತೊಗೊಟ್ಟಿದ್ದೀನಿ, ತುಂಬ ಹಣನ ಖರ್ಚು ಮಾಡಿದ್ದೀನಿ. ಅಷ್ಟು ನಿಮಗೆ ಅಂದರೆ ಪರಿಚಯ ಆಗಿದ್ದು ಹೇಗೆ? ಮಡೆನೂರ್ ಮನು ಅವರು ನಿಮಗೆ, ನಿಮ್ಮ ಮತ್ತು ಅವ್ರ ಪರಿಚಯ ಆಗಿದ್ದು ಹೇಗೆ? ಯಾವ ವರ್ಷದಲ್ಲಿ ಅದು 2018 ಒಂದು ವೇದಿಕೆಯಲ್ಲಿ ಇಬ್ಬರು ಪರಿಚಯ. ಅಲ್ಲಿವರೆಗೂ ನನಗೆ ಅವನು ಯಾರು ಗೊತ್ತಿಲ್ಲ, ಅವ್ನು ನನಗೆ ಯಾರು ಗೊತ್ತಿಲ್ಲ. ಒಂದೇ ಒಂದು ರಿಯಾಲಿಟಿ ಶೋನಲ್ಲಿ ನಾವು ಪರಿಚಯ ಆಗಿದ್ದು. ಅದಾದಮೇಲೆ ನಮ್ಮಿಬ್ಬರು ಸ್ನೇಹ ಎಷ್ಟು ಬೆಸ್ಟ್ ಫ್ರೆಂಡ್ಸ್ ಅಂದರೆ, ಅವ್ನು ರಾತ್ರಿ ಎಲ್ಲಾದರೂ ಸರಿ ಕಾರ್ಯಕ್ರಮ, ಅಷ್ಟು ಧೈರ್ಯ. ಮತ್ತು ಇನ್ನೊಂದು ಧೈರ್ಯ ನನಗೆ ಅವನ ಮೇಲೆ ಯಾಕಿತ್ತು ಅಂದರೆ, ಅವ್ನಿಗೆ ಆಲ್ರೆಡಿ ಮದುವೆ ಆಗಿದೆ, ಮುದ್ದಾಗಿರೋ ಒಂದು ಮಗಳಿದ್ದಾಳೆ. ಸೊ ಈ ಥರ ಇರೋನು ಯಾಕೆ ಕೆಟ್ಟದಾಗ ಆ ಒಂದು ಮೈಂಡ್ಸೆಟ್ಟು ನನಗೆ. ಆ ಒಂದು ಮೈಂಡ್ಸೆಟ್ಟಲ್ಲಿ ಅವನ ಮೇಲೆ ಅಷ್ಟು ಧೈರ್ಯವಾಗಿ ಓಡಾಡ್ತಿದ್ದೆ. ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್. ಆ ಬೆಸ್ಟ್ ಫ್ರೆಂಡ್ ಆಗಿದ್ದವನು ನನಗೆ ಅಪ್ಪ ಅಮ್ಮ ಇಲ್ಲ, ಇವಳಿಗೆ ಏನು ಮಾಡಿದ್ರು ಯಾರೂ ಕೇಳಲ್ಲ. ಮತ್ತು ನನ್ನ ಜೊತೆಗಿರೋ ಯಾವ ಸ್ನೇಹಿತರಾದರೂ ಕೇಳಿ ನೋಡಿ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತ. ಇನ್ನು ನಂಗೆ ಅವರೇ ಕಾಟ ಕೊಟ್ಟರು ಸಹಿಸ್ಕೊ ಸುಮ್ಮನೆ ಆಗ್ಬಿಡ್ತೀನಿ. ನೋಡಿದ್ರೆ ಇವಳು ದಪ್ಪ ಇದ್ದಾಳೆ, ಬಜಾರಿ ಅಂತ ನೋಡಿದವ್ರು ಅನ್ಕೋಬೋದು ಅಷ್ಟೇ. ನಾನು ಹೆಂಗಿರ್ತೀನಿ, ನನ್ನ ಫ್ರೆಂಡ್ ಸರ್ಕಲ್ ಹೆಂಗಿರ್ತೀನಿ ಅಂತ ನೀವು ಅವ್ರನ್ನೇ ಕೇಳಿ ನೋಡಿ. ನನ್ನ ಕ್ಯಾರೆಕ್ಟರ್ ಏನು ಅಂತ ನೀವು ಒಂದಷ್ಟು ಜನ ವಿಚಾರಿಸಿ ಗೊತ್ತಾಗುತ್ತೆ ನಾನು ಹೆಂಗಿರ್ತೀನಿ ಅಂತ ಅಂದ್ಬಿಟ್ಟು. ಮೊದಲು ಅಂದರೆ ನಿಮ್ಮ ಅವರ ಸ್ನೇಹ ಹೇಗಿತ್ತು? ನೀವು ಅವ್ರ ಪ್ರೀತಿ ಮಾಡ್ತಾ ಇದ್ರಾ ಹೇಗೆ ಅಂತ? ಸರ್ ಪ್ರೀತಿ ಎಲ್ಲಿಂದ ಬರೋದು ಸರ್? ಅವ್ನಿಗಾಗಲೇ ಮದುವೆ ಆಗಿ ಮಗು ಇದೆ, ನನಗೆ ಹಿಂಗೆ ಸರ್ ಪ್ರೀತಿ ಹುಟ್ಟುತ್ತೆ ಅವನ ಮೇಲೆ? ನಂಗೆ ಆ ಯೋಚನೆ ಕೂಡ ಇಲ್ಲ. ನನಗೇನು ಹಣೆ ಬರ ಇದೆ? ಮದುವೆ ಆಗಿರೋನ್ನ ಲವ್ ಮಾಡೋಕ್ಕೆ ನನಗೇನು ಸರ್ ಹಣೆ ಬರ ಇದೆ? ನನಗೆ ಆಲ್ರೆಡಿ ಒಬ್ಬರು ಮದುವೆ ಆಗೋರು ಇದ್ದರು, ಅದು ಅವನು ಭಾಳ ಕೊಡ್ತೀನಿ ಆ ಥರದ್ದೆಲ್ಲ ಹೇಳಿದರು. ಅದೆಲ್ಲ ಗೊತ್ತಿದ್ದು ಅವ್ರ ಮುಂದೆನೇ ಅವ್ನು ಈ ಥರ ಎಲ್ಲ ನಡ್ಕೊಂಡಾಗ ನನ್ನ ಎಲ್ಲ ವಿಷಯಗಳ್ನು ಅವ್ರಿಗೆ ಹೇಳಿ ನನ್ನ ಫ್ಯೂಚರೇ ಇಲ್ದಂಗೆ ಹಾಳು ಮಾಡಿದ್ದಾನೆ.
ಅದು ಹೆಂಗೆ ಸರ್ ನಾನು ಅವನ್ನ ಲವ್ ಮಾಡೋಕ್ಕಾಗುತ್ತೆ? ಅತ್ಯಾಚಾರ ಮಾಡಿದ್ದು ಫಸ್ಟ್‌ದಾಗ ಅತ್ಯಾಚಾರ ಮಾಡಿದ್ದು. ಅತ್ಯಾಚಾರ ಮಾಡಿ ನನ್ನ ಬೆಸ್ಟ್ ಫ್ರೆಂಡ್ ಅವನು. ಯಾವನೋ ಹೊರಗಡೆಯಿಂದ ಬಂದು ಏನಾದರೂ ಮಾಡ್ದ ಅಂತ ಅಂದರೆ ಅವ್ನು ಫುಲ್ಲು ರೆಬೆಲ್ಲಾಗಿ ನಾವು ಹೋಗ್ಬಿಟ್ಟು ಇವ್ನು ಹಿಂಗೆ ಮಾಡ್ದ ಅಂತ ಅಂದ್ಬಿಟ್ಟು ಕ್ಲಾಸ್ ತೊಗೊಂಡು ಅವ್ನಿಗೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಒದ್ದು ಒಳಗಡೆ ಹಾಕಿಸ್ಬಿಡ್ಬೋದಾಗಿತ್ತು. ಆದರೆ ಇವನು ಬೆಸ್ಟ್ ಫ್ರೆಂಡ್. ಅಷ್ಟು ವರ್ಷ ಜರ್ನಿ ಮಾಡಿದ್ದೀವಿ. ಅಷ್ಟು ವರ್ಷ ಜರ್ನಿ ಮಾಡಿದ್ಮೇಲೆ ನೀನು ಫಸ್ಟ್ ಆಫ್ ಆಲ್ ನೀನು ನನ್ನ ನೋಡಿ ಕೆಟ್ಟದಾಗ ಅದೇ ತಪ್ಪು. ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಏನು ಕಾರ್ಯಕ್ರಮದ ಹಣ ಕೊಡೋಕ್ಕಂತ ಬಂದು ನೀನು ಅತ್ಯಾಚಾರ ಮಾಡಿದ್ದೇ ಫಸ್ಟ್ ಆಫ್ ಆಲ್ ದೊಡ್ಡ ತಪ್ಪು. ಅದು ಹಿಂಗೆ ಯೋಚನೆ ಮಾಡ್ತೀಯ ಜೊತೆಲಿರೋಳನ್ನ ನೀನು? ಆ ಒಂದು ಶಾಕು. ನಾನು ಏನು ಮಾಡಬೇಕು? ಇವಂಗೆ ಆಲ್ರೆಡಿ ಮದುವೆಯಾಗಿ ಮಗಳಿದ್ದಾಳೆ. ಇವಾಗ ನಾನು ಈಗ ಇಷ್ಟು ನೋವುಗಳು ತಡ್ಕೊಳಕ್ಕಾಗದೆ ಬ್ಲಾಸ್ಟ್ ಆಗಿ ಇಲ್ಲಿವರೆಗೂ ಬಂದು ನಿಂತಿದೆ ಹೊರತು ಆ ಒಂದು ಟೈಮಲ್ಲಿ ನಂಗೆ ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಯಾರಿಗೆ ಹೇಳ್ಕೋಬೇಕು? ಇದು ನಾನು ಕಂಪ್ಲೇಂಟ್ ಕೊಡಬೇಕಾ? ದೊಡ್ಡವ್ರಿಗೆ ಹೇಳಬೇಕಾ? ಏನು ಮಾಡಬೇಕು? ಸುಮ್ಮನೆ ಆಗ್ಬಿಡ್ಬೇಕಾ? ಆ ಒಂದು ಕನ್ಫ್ಯೂಷನಲ್ಲಿದ್ದಾಗ ಇವಳೇನಾದರೂ ಮಾಡಿಬಿಡ್ತಾಳೆ ಅನ್ನೋ ಅವನ ಒಂದು ಇಂಟೆನ್ಷನಲ್ಲಿ ಮನೆಗೆ ಬಂದು ಒಂದು ಬಲವಂತ ಕಣ್ಣು ಮುಚ್ಕೊಂಡು ನಿಂಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ. ನಾನು ಸರ್ಪ್ರೈಸ್ ಅಂತ ನಿನಗೆ ಹೆಲ್ಪ್ ಆಗಂಥದ್ದು, ನಿನ್ಗೆ ಇದರಿಂದ ಒಳ್ಳೇದಾಗುತ್ತೆ ಅಂದ. ನಾನೇನೋ ಕೊಡ್ತಾನೇನೋ ಅಂತ ನಾನು ಅಂದ್ಕೊಂಡೆ. ಕಣ್ಣು ಮುಚ್ಕೊಂಡ್ಬಿಟ್ಟು ತಾಳಿ ಕಟ್ಬಿಟ್ಟ ಇಮ್ಮಿಡಿಯೇಟು. ನಾನು ಅದಾದ್ಮೇಲೆ ಕೇಳಿದೆ. 2022ರಲ್ಲಿ ನವಂಬರಲ್ಲಿ ಅಲ್ಲಿಂದ ನಡ್ಕೊಂಡು ಬಂದಿದ್ದು. ನವಂಬರ್ 29 ನಂತರ. ಸೊ ನಾನು ಕೇಳಿದೆ ಅವನನ್ನು, ಈ ಥರ ಅತ್ಯಾಚಾರ ಮಾಡಿ ಈ ಥರ ಕಟ್ಟೋ ತಾಳಿಗೆ ಯಾವತ್ತು ಬೆಲೆ ಇದೆಯಾ? ನಾನು ಒಪ್ಕೊಳ್ಳೇ ಇಲ್ಲ ಫಸ್ಟ್ ಆಫ್ ಆಲ್. ಏನೇನೋ ಹೇಳಿ ಏನೇನೋ ಕನ್ವಿನ್ಸ್ ಮಾಡಿ ಅವ್ನು ನನಗೆ, ಇಲ್ಲ ಅದು ಹಾಗೆ ಹಿಂಗೆ, ಇಲ್ಲ ನೀನು ಒಪ್ಕೋಬೇಕು, ಮಂಜುನಾಥನ ಮೇಲೆ ಆಣೆ, ನಮ್ಮ ಅಪ್ಪಂಗೂ 2 ಹೆಂಡ್ತೀರು, ನಮ್ಮ ತಾತಂಗೂ 2 ಹೆಂಡ್ತೀರು. ನಂಗೆ ಗೊತ್ತಿತ್ತಾ ಅವ್ರ ಅಪ್ಪಂಗೆ 2 ಹೆಂಡ್ತೀರು? ನಂಗೆ ಗೊತ್ತೇ ಇಲ್ಲ. ನನಗೂ 2 ಹೆಂಡ್ತೀರೆ, ದೇವರೇ ನಮ್ಮಿಬ್ಬರನ್ನ ಒಂದು ಮಾಡಿರಬೇಕು. ಹಾಗೆ ಹಿಂಗೆ ಅಂತೆಲ್ಲ ಏನೇನೋ ಹೇಳಿ ಒಂದು ಕನ್ವಿನ್ಸ್ ಆಗೋ ಥರ ಅಂತಲ್ಲ, ನಾನು ಕನ್ವಿನ್ಸ್ ಆಗೋಕ್ಕೂ ರೆಡಿ ಇರಲಿಲ್ಲ. ಯಾಕಂದರೆ ನನಗೂ ಗೊತ್ತು ಅವ್ನಿಗೆ ಮದುವೆ ಆಗಿ ಮಗು ಇದೆ. ನಾನೇನಾದರೂ ಹೋದರೆ ಜನ ನನಗಾಗಿರೋ ಅನ್ಯಾಯನ ಯಾವತ್ತೂ ಯೋಚನೆ ಮಾಡಲ್ಲ. ಇಲ್ಲ ಅವಳಿಗೇನು ಬಂದಿತ್ತು, ಅವಳಿಗೇನು ಹೋಗೋ ಮದುವೆ ಆಗಿದೆ ಅಂತ ಅವಳಿಗೆ ಬುದ್ಧಿ ಇಲ್ವಾ, ಹಿಂಗೆ ಹೇಳ್ತಾರೆ. ನನಗಷ್ಟು ಕಾಮನ್ ಸೆನ್ಸ್ ಇಲ್ವಾ? ಎಷ್ಟು ವಿರೋಧ ಮಾಡಿದ್ದೀನಿ ಅಂತಂದರೆ ನಂಬಲ್ಲ ನೀವು ಮಾಟ ಮಂತ್ರ ಅದನ್ನೆಲ್ಲ ನಂಬ್ತಿರೋ ಬಿಡ್ತಿರೋ ನಂಗೆ ದೇವರನ್ನೇ ಗೊತ್ತಿಲ್ಲ. ಬಟ್ ಅವನು ಅದೆಲ್ಲ ಮಾಡ್ತಿದ್ದ. ಬಟ್ ಅದು ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ ಅಷ್ಟಾಗಿ. ಬಟ್ ಏನಂದರೆ ಅವ್ನು ಮಾಡೋ ವಶೀಕರಣ ಥರ ಹಿಂಗೆ ಇಟ್ಟು ಕೂದಲು ಕಿತ್ಕೊಂಡು ಹೋಗೋದು, ಮನೇಲಿರೋ ಬಟ್ಟೆ ತಗೊಂಡು ಹೋಗೋದು. ಮಾಡಿದ್ದಾನೆ ಸರ್. ಮಾಡಿದ್ದಾನೆ. ಮತ್ತು 45 ಜನ ಸುಟ್ಟಿರೋ ಬೂದಿ ಇದು ಅಂದ್ಬಿಟ್ಟು ತಂದು ಮಕ್ಕಕ್ಕೆ ಎರಚೋದು, ನಿನ್ನನ್ನು ಬಿಟ್ಟೋಗಬಾರ್ದು ಅಂತ. ಈ ಥರ ಎಲ್ಲ ಮಾಡಿದಾಗ ಅದೇ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಅದೊಂಥರ ನನಗೆ ಮೊದಲೇ ಯಾರೂ ಇಲ್ಲ. ಆ ಒಂದು ಅಲೋನ್ನೆಸ್ ನನಗೆ ಫಸ್ಟೇ ಇತ್ತು, ಆವರಿಸಿತ್ತು. ನಂಗೆ ಯಾರೂ ಇಲ್ಲಪ್ಪ, ಅದು ನಾನು ಒಂಟಿಯಾಗಿ ಇದ್ದೀನಲ್ಲ, ಆ ಥರದ್ದೆಲ್ಲ ಫೀಲ್ ಇತ್ತು ನನಗೆ. ಆ ಫೀಲ್ ನಡುವೆ ಇವ್ನು ಈ ಥರ ಎಲ್ಲ ಮಾಡಿದಾಗ ಅದೇನೋ ಒಂಥರ ಮಂಕಾಗಿ ಆ ಒಂದು ವಿರೋಧ ಮಾಡೋಕ್ಕಾಗ್ತಿರಲಿಲ್ಲ. ಆದರೂ ಕೂಡ ನಾನು ಅವ್ನಿಗೆ ಹೇಳಿದೆ, ಇಲ್ಲ ಇದನ್ನು ದೊಡ್ಡವ್ರಿಗೆ ಹೇಳೋಣ, ನಮ್ಮ ಡೈರೆಕ್ಟರ್ಸ್ಗೆ ಅಥವಾ ಒಂದಷ್ಟು ಜನಕ್ಕೆ ಹೇಳೋಣ ಗೊತ್ತಿರೋರಿಗೆ. ಇಲ್ಲ ಹೇಳಬಾರ್ದು, ಯಾವುದೇ ಕಾರಣಕ್ಕೂ ಹೇಳಬಾರ್ದು. ನೀನು ಅಕಸ್ಮಾತ್ ಹೇಳಿದ್ರೆ ನಾನು ಹೆಂಡತಿ ಮಕ್ಳಿಗೆ ವಿಷ ಕೊಟ್ಬಿಡ್ತೀನಿ. ಇಲ್ಲ ಅಂತಂದರೆ ನಿನ್ನನ್ನು ಮದುವೆ ಆಗಿರೋ ಬಗ್ಗೆ ಹೇಳೋದು, ಅವ್ನು ಮಾಡಿರೋದು ಕೆಲಸನ ಅಥವಾ ಅವ್ನು ತಾಳಿ ಕಟ್ಟಿದ್ದು ಆ ಥರದ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಕೊಲೆ ಮಾಡಿಬಿಡ್ತೀನಿ. ಈ ಥರ ನನಗೆ ಅವಾಗಲಿಂದನೂ ನಾನು ಅವತ್ತಿಂದನೂ ಹೇಳ್ಕೊಂಡೇ ಬರ್ತಿದ್ದೀನಿ. ಇಲ್ಲ ಈ ವಿಷಯನ ಯಾವತ್ತೂ ಅಷ್ಟೇ ಈ ಥರದ ವಿಷಯಗಳನ್ನ ಮುಚ್ಚಿಡಬಾರ್ದು, ಇದು ಮುಂದೊಂದು ದಿನ ಬ್ಲಾಸ್ಟ್ ಆಗುತ್ತೆ ಅಂತ ತುಂಬ ಹೇಳ್ತಿದ್ದೆ. ಅವ್ನು ರೆಡಿ ಇರಲಿಲ್ಲ. ಇಲ್ಲ ಈ ಥರ ಯಾರಿಗೂ ಹೇಳಬೇಡ, ಹೇಳಿದ್ರೆ ನಿಮಗೆ ಸಾಯಿಸ್ಬಿಡ್ತೀನಿ ಅಂತ ಕೊಲೆ ಬೆದರಿಕೆ ಹಾಕ್ಕೊಂಡೇ ಬಂದ. ಮತ್ತು ಹೇಳ್ತೀನಿ ಅಂತ ಪ್ರತಿ ಸಲ ಹೇಳಿದಾಗಲೂ ನನಗೆ ನಾಯಿಗೆ ಹೊಡೆದಂಗೆ ಹೊಡಿತಿದ್ದ. ಕುತ್ತಿಗೆ ಹೆಚ್ಚಿಗೋದು, ತುಳಿಯೋದು, ಒಡೆಯೋದು ಇದೆಲ್ಲ ಮಾಡ್ತಿದ್ದ. ಓಕೆ, ನಿಮ್ಗೆ ಮೊದಲು ಈ ಥರ ಕಹಿ ಅನುಭವ ಆಗಿದ್ದು ಯಾವತ್ತು, ಏನಂತಂದು ಯಾವಾಗ? ಸರ್ ಡೇಟು ಗೀಟೆಲ್ಲ ನೆನಪಿಲ್ಲ ಸರ್. ಅವನು ಅಷ್ಟೆಲ್ಲ ಮಾಡಿ ಅವನಿಂದನೇ ಒಂದು ಬ್ಯಾಕ್ ಟು ಬ್ಯಾಕ್ ಅಬಾರ್ಷನ್ ಆಯಿತು. ಒಂದು ಫೆಬ್ರವರಿಲಿ, ಇನ್ನೊಂದು ಮೇ ಅಲ್ಲಿ. ಅವಾಗ 2023. ಹಾಂ. ಸೊ ಅವಾಗ ಅಲ್ಲಿಗೆ ಅವನಿಗೆ ಸಾಕಾಗಿತ್ತು ಎಲ್ಲ. ಈಗ ನೆಕ್ಸ್ಟು ನೋಡ್ಕೊಳ್ಳೋಣ ಆ ಥರ ಮೈಂಡ್ಸೆಟ್ ಬಂತು ಏನೋ ಗೊತ್ತಿಲ್ಲ ಅವನಿಗೆ. ಆಮೇಲೆ ಇಲ್ಲಿಗೆ ಬಿಟ್ಬಿಡೋಣ, ನನಗೆ ಮಗಳಿದ್ದಾಳೆ, ಇದೆಲ್ಲ ಅವಮಾನ, ಇದು ಎಲ್ಲಿಗೆ ಬಿಟ್ಬಿಡ. ಏನು ಮಾತಾಡ್ತಾ ಇದೆಯಾ? ನಾನೇನು ಪ್ಲೇ ಗ್ರೌಂಡ ಬಂದು ಆಟಾಡ್ಕೊಂಡು ಹಿಂಗೆ ಹೋಗ್ತೀನಿ ಅಂತ ಏನೂ ಇಲ್ಲದೆ ಇರೋ ತಲೆಗೆ ಬಂದು ನೀನೇ ನನ್ನ ಜೀವನಕ್ಕೆ ಬಂದೆ, ನೀನೇ ನನ್ನನ್ನು ನಂಬಿಸಿ ಏನೇನೋ ಈ ಥರ ಹಿಂಸೆ ಕೊಟ್ಟು ಎಲ್ಲ ಮಾಡಿ ನನ್ನನ್ನು ಹಚ್ಕೊಳ್ಳೋ ಥರ ಒಂದು ತಮಾಷೆ ಅಲ್ಲ ಸರ್. ಒಂದು ಹೆಣ್ಣು ತಾಯಿ ಆಗ್ತಾಳೆ ಅನ್ನೋ ನನಗಿಷ್ಟ ಇತ್ತು ಆ್ಯಕ್ಚುಲಿ. ನನಗೆ ಯಾರೂ ಇಲ್ಲ, ಮಗು ಉಳಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಅವ್ನು ಬಿಡಲಿ, ಈಗ ಬೇಡ, ಈಗ ಯಾವುದೇ ಕಾರಣಕ್ಕೂ ಬೇಡ ಅಂತ ಬಲವಂತವಾಗೇ ನನಗೆ ಅಬಾರ್ಟ್ ಮಾಡಿಸ್ದ. ಎರಡನ್ನೂ ಕೂಡ ಹಾಗೆ ಮಾಡಿಸ್ದ.
ಅಂದ್ರೆ ನೀವು ಅವಾಗಲೇ ಈ ಥರ ಕಿರುಕುಳ ಕೊಡ್ತಾ ಇದ್ರ ಅತ್ಯಾಚಾರ ಮಾಡ್ತಾ ಇದ್ರು ಅಂದ್ರಲ್ಲ, ಅವಾಗ ಯಾಕೆ ದೂರು ಕೊಡಲಿಲ್ಲ, ಇಷ್ಟು ದಿನ ಯಾಕೆ ಬಿಟ್ರಿ ಅಂತ? ಸರ್ ಯಾಕೆ ಇಷ್ಟು ದಿನ ಬಿಟ್ಟೆ ಅಂತಂದರೆ ಅದೇ ಹೇಳಿದ್ರೇ ಹೊಡಿತಿದ್ನಲ್ಲ ಸರ್, ಎಲ್ಲಿಂದ ಹೇಳೋಕ್ಕಾಗುತ್ತೆ. ಮತ್ತು ಇನ್ನೊಂದು ಅವನ ಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗಿದೆ, ಯಾರೇ ಆಗಲಿ ಅವನಿಂದ ಒಬ್ಬನ ತಾಯಿ ಆಗ್ತಾಳೆ ಆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಅವ್ನು ಆವಾಗಲೇ ಹೇಳಿಲ್ವಾ, ಎರಡು ಗರ್ಭಪಾತ ಆದ ತಕ್ಷಣ ಬಂದು ಬಿಟ್ಬಿಡೋಣ ಹಂಗೆ ಹಿಂಗೆ ಅಂತ ಹೇಳ್ತಾನಲ್ಲ. ಏನಂತ ಹೇಳ್ತಾ ಇದೆಯಾ, ಇಷ್ಟು ಅಟ್ಯಾಚ್ಮೆಂಟ್ ಕೊಟ್ಟು ಅದು ಈಗ ತಾನೇ ಕಳ್ಕೊಂಡಿದ್ದು, ಈಗಲೂ ಹಿಂಗೆ ಹೇಳ್ಬಿಟ್ರೆ ನೀನು ಮುಂಚೆನೇ ಯೋಚನೆ ಮಾಡಬೇಕಲ್ವಾ. ನೀನು ಒಂದು ಹೆಣ್ಣನ್ನು ಮುಟ್ತೀಯಾ ಅಂದರೆ ಜೀವನ ಕೊಡೋದಿದ್ರೆ ಮಾತ್ರ ಮುಟ್ಟಬೇಕು, ಇಲ್ಲಾಂದರೆ ಏಂತಕ್ಕೆ ಮುಟ್ತೀಯಾ ನೀನು? ಬೆದರಿಕೆ, ಕೊಲೆ ಬೆದರಿಕೆನೇ ಹಾಕ್ತಿದ್ದ, ತುಂಬ ಹೊಡಿತಿದ್ದ. ನನ್ನ ಇದೇ ವಿಷಯಕ್ಕೆ ಹೇಳ್ತೀನಿ ಅಂದಿದ್ದಕ್ಕೆ ಸಾಯೋವರೆಗೂ ಹೊಡೆದು ನಾನು ಅವಾಗಲೇ ಒಂದ್ಸಲ ಸೂಸೈಡ್ ಅಟೆಂಪ್ಟ್ ಮಾಡಿದ್ದೆ. ನೀನು ಯಾರಿಗಾರು ಹೇಳಿದ್ರೆ ಹಂಗೆ ಹಿಂಗೆ ನೀನು ಬಿಟ್ಬಿಡ್ತೀನಿ, ಇಲ್ಲಾಂದರೆ ನಾನು ಹೆಂಡತಿ ಮಕ್ಕಳು ಕಾಲಿಡ್ಕೊಬಿಡ್ತೀನಿ, ಈ ಥರ ತಪ್ಪು ಮಾಡಲ್ಲ, ನನ್ನ ಹೆಂಡತಿಗೆ ಕ್ಷಮಿಸ್ತಾಳೆ ಹಂಗೆ ಹಿಂಗೆ, ಆಮೇಲೆ ನೀನು ಒಂಟಿ ಆಗ್ತೀಯ, ನೀನು ಗುರ್ಸೋ ಥರ ಲೈಫಲ್ಲಿ ಬದುಕ್ತೀನಿ ಅಂತ. ನಾನು ಅದ್ರ ಬದಲು ಸಾಯೋ ಬದಲು ಯಾಕೆ ಹಿಂಗೆ ಇದ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಹಾಗೆ ಬದುಕಿದ್ದೆ. ಆಮೇಲೆ ಅವನಿಗೊಂದು ದೊಡ್ಡ ಸಿನಿಮಾ ಅವಕಾಶ ಸಿಗುತ್ತೆ. ಅವಕಾಶ ಸಿಕ್ತಾಗ ಅದೇ ಹೇಳಿಲ್ವ ಸರ್, ತುಂಬ ನಾನು ಈಗ ಅವರು ಒಂದು ಮನು ಅವರು ಏನೋ ಇದು ಮಾಡಿದ್ದಾರೆ ಅಂದರೆ ಇದ್ರ ಹಿಂದೆ ಇವರು ಒಪಿನಿಯನ್ ಇಲ್ಲ, ಬಟ್ ಯಾರೋ ಕಾಣದ ಕೈಗಳು ಇದೆ, ಇಬ್ಬರು ಈ ನಟರಿದ್ದಾರೆ, ಒಬ್ಬರು ಲೇಡಿ ಡಾನ್ ಇದ್ದಾರೆ ಅಂತ ಹೇಳಿ ಅವರು ಇದನ್ನು ಮಾಡಿದ್ದಾರೆ, ಬೈಟ್ ಕೊಟ್ಟಿದ್ದಾರೆ, ಒಂದು ಮಾತಾಡಿರ್ತಾರೆ, ವೈರಲ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಈಗ? ಸರ್ ನಂಗೆ ಅದೇ ಅರ್ಥ ಆಗ್ತಿಲ್ಲ ಸರ್, ಅದು ಯಾವ ನಟರಿದ್ದಾರೆ ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ಅವ್ರಿಗೆಲ್ಲ ಅನ್ಯಾಯ ಆಗಿದೆಯಾ, ನನಗೆ ಅನ್ಯಾಯ ಆಗಿದೆಯಾ ಸರ್? ಸರಿ ಸರ್, ಈಗ ಸಿನಿಮಾ ಟೈಮಲ್ಲಿ ಈ ಥರ ಮಾಡ್ತಿದ್ದಾಳೆ ಅಂತ ಒಂದು ಸುದ್ದಿ ಅಲ್ವಾ. ಸಿನಿಮಾ ಟೈಮಲ್ಲಿ ಶನಿವಾರ ಬೆಳಗಿನ ಜಾವ ಅವ್ನು ಬಂದು ಈ ಥರ ಮಾಡಿದ್ದು ಸರಿನಾ? ಹಾಗಾದರೆ ನಾನು ಸರ್ ನಾನು ಕಾಯ್ತಿದ್ದೆ, ಅಟ್ಲೀಸ್ಟ್ ನಾನು ಸಿನಿಮಾ ಮುಗಿದ ಮೇಲೆ ನಾನು ಕಂಪ್ಲೇಂಟ್ ಕೊಡೋಣ ಅಂತಲೇ. ಬಟ್ ಎಲ್ಲರೂ ತಡೆದಿದ್ರು, ಸಿನಿಮಾ ತಂಡದವರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಮುಗಿಯೋವರೆಗೂ ಇರಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಬಟ್ ಏನೇ ಆದ್ರೂ ನಾನು ಇದ್ದೆ ಸುಮ್ಮನೆ. ಇವನೇ ಸ್ಯಾಟರ್ಡೆ ಬಂದು ಆ ಥರ ಮಾಡಿದ್ಮೇಲೆ ನಾವು ಮೆಡಿಕಲ್ ಟೆಸ್ಟ್ ಅಂತ ಮಾಡಿಸ್ಬೇಕಾಗತ್ತೆ. ಡಿಲೇ ಆದಷ್ಟು ಆಮೇಲೆ ನೆಗೆಟಿವ್ ರಿಪೋರ್ಟೇ ಆ ಥರ ಆಗಿಬಿಡುತ್ತೆ. ಸೊ ನಾನು ಕಾಯಬೇಕಾಗಿತ್ತಾ? ಅಂದರೆ ಈ ಅವ್ರು ಹೀರೋ ಆಗಿರೋದು ಕೆಲವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಸೊ ಈ ಥರ ಎಲ್ಲ, ಅದಕ್ಕೆ ಈ ಸಿನಿಮಾ ರಿಲೀಸ್ ಟೈಮಲ್ಲೇ ಈ ಥರ ಕೆಟ್ಟ ಹೆಸರು ಬರಲಿ ಅಂತ ಈ ಥರ ಮಾಡಿದ್ದಾರೆ. ಇವತ್ತೇ ಯಾಕೆ ದೂರು ಕೊಟ್ಟರು ಅನ್ನೋ ಒಂದಿಷ್ಟು ಮಾತುಗಳು, ಇದ್ರ ಬಗ್ಗೆ ಸರ್ ದೂರು ಇವತ್ತು ಕೊಟ್ಟಿಲ್ಲ ಸರ್. ಅವ್ನು ಸ್ಯಾಟರ್ಡೆ ಬಂದು ಹಂಗೆ ಮಾಡೋದ್ಮೇಲೆ ನನಗೆ ಫಿಸಿಕಲಿ ನನಗೆ ಎದ್ದು ನಡೆಯೋಕ್ಕೂ ಕೂಡ ಆಗ್ತಿರಲ್ಲ. ಇವನ್ ನಂಗೆ ತುಂಬ ಸುಸ್ತಾಗ್ಬಿಟ್ಟಿದ್ದೆ, ಜ್ವರ ಎಲ್ಲ ಬಂದು ಬೆಡ್ ರೆಸ್ಟಲ್ಲಿದ್ದೆ. ಇದಾದಮೇಲೆ ನಾನು ಎಲ್ಲರ ಹತ್ರ ನಮ್ಮ ಲಾಯರ್ ಹತ್ರ ಮಾತಾಡಿ ಅವ್ರ ಹತ್ರ ಎಲ್ಲ ಏನು ಮಾಡೋದು ಅಂತ ಕೇಳಿದಾಗ, ಇಲ್ಲ ಫಸ್ಟು ಮೆಡಿಕಲ್ ಟೆಸ್ಟ್ಗೆ ಹೋಗಬೇಕು, ಕಂಪ್ಲೇಂಟ್ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಕಂಪ್ಲೇಂಟ್ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೂ ಒಂದು ಟೈಮ್ ಅಂತ ಬೇಕಲ್ವ ಸರ್. ಯಾಕೆಂದರೆ 3 ವರ್ಷದಿಂದ ನಡೆದಿರೋದೆಲ್ಲ ನಾವು, ಯಾಕೆಂದರೆ ಪೊಲೀಸವ್ರಿಗೆ ಇದು ಹೊಸ ವಿಷಯ. ಸೊ ಹಾಗಾಗಿ ನಾವೆಲ್ಲ ನೀಟಾಗಿ ಡ್ರಾಫ್ಟ್ ಎಲ್ಲ ರೆಡಿ ಮಾಡಿಕೊಂಡು ನಾವೇ ಕಂಪ್ಲೇಂಟ್ ಎಲ್ಲ ಬರ್ಕೊಂಡು ನಾವು ಕೊಡೋಷ್ಟರೊಳಗೆ ಮೊನ್ನೆಯಿಂದನೂ ಮಾತುಕತೆ ಎಲ್ಲ ನಡೆದು ನಿನ್ನೆನೇ ಕೊಟ್ಟಿರೋದು ಇದು ಕಂಪ್ಲೇಂಟು. ಬಟ್ ಸುದ್ದಿ ಆಗ್ತಿರೋದು ಇವತ್ತು, ಅದು ಈಗ ಮಧ್ಯಾಹ್ನದ ಮೇಲೆ. ನಿಮ್ಮ ಮತ್ತು ಮನೂರ್ ನಡುವಿನ ಹಣಕಾಸಿನ ವ್ಯವಹಾರ ಏನಾರು ನಡೆದಿತ್ತ ಅಂತ? ಸರ್ ತುಂಬ ಹಣ ಕೊಟ್ಟಿದ್ದೀನಿ ಸರ್ ಅವನಿಗೆ. ಕಷ್ಟ ಅಂದಾಗ ಸಾಲ ತುಂಬ ಕೊಟ್ಟಿದ್ದೀನಿ. ಸಾಲ ಕೊಡೋದಲ್ದೇನೆ ಲಕ್ಷಾಂತರ ರೂಪಾಯಿ ಅವನಿಗೆ ಸುರಿದಿದ್ದೀನಿ. ಅವನ ಹತ್ರ ಇರೋ ಮೊಬೈಲು ಸಿನಿಮಾಗೆ ಅಂತ ನಾನೇನು ಸುರಿದಿಲ್ಲ ಸರ್, ಅವನ ದೇಹಕ್ಕೆ ಅವ್ನಿಗೇನು ಬೇಕು ಅವನಿಗೆ ಆಗಲಿ. ಅವನ ಹೆಂಡತಿ ಹತ್ರ ಇರೋ ಮೊಬೈಲ್ನು ನಾನೇ ತೊಗೊಟ್ಟಿದ್ದು, ಅವನ ಹತ್ರ ಇರೋ ಮೊಬೈಲು ನಾನೇ ತೊಗೊಟ್ಟಿದ್ದು, ನನ್ನ ಹತ್ರ ಬಿಲ್ ಇದೆ, ನನ್ನ ಹೆಸರಲ್ಲೇ ಇರೋದದು. ಅಷ್ಟರ ಮಟ್ಟಿಗೆ ಮಾಡಿದ್ದೀನಿ ಅಂದರೆ ತುಂಬ ಖರ್ಚು ಮಾಡಿದ್ದೀನಿ. ಅವ್ನು ಹೇಳಿಲ್ವ, ಪ್ರೋಟೀನ್ ಆಗಿರಬಹುದು, ಒಂದು ಸಪ್ಲಿಮೆಂಟ್. ನಾನು ಅನ್ಕೋತಿದ್ದೆ ಇವ್ನ ಜೀವನ ಪೂರ್ತಿ ನನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಇಷ್ಟು ಭರವಸೆ ಕೊಟ್ಟಿದ್ದಾನೆ, ಈ ಥರ ಎಲ್ಲ ನನಗೆ ಆಶ್ವಾಸನೆ ಕೊಟ್ಟಿದ್ದಾನೆ ಅಂತ ಅಂದಮೇಲೆ ನಾನು ದುಡಿಯೋದಲ್ಲ ಯಾರಿಗೆ ಕೊಡ್ತೀನಿ ನಾನು, ಇವನಿಗೆ ಅಲ್ವಾ ಅಂತ ಅಂದ್ಬಿಟ್ಟು ಅಷ್ಟು ನಂಬಿಕೆಯಿಂದ ಖರ್ಚು ಮಾಡ್ತಿದ್ದೆ ನಾನು ಅವನಿಗೆ. ನಿಮ್ಮ ಮತ್ತು ಮನು ಅವರು ಏನಂದರೆ ಮದುವೆ ಆಗಿದೆಯಾ ಅಥವಾ ಮದುವೆ ಆಗ್ತೀನಿ ಅಂತ ಏನಾದ್ರು ಪ್ರಾಮಿಸ್ ಮಾಡಿದ್ನ ಹೇಗೆ? ಸರ್ ಅದು 4 ಗೋಡೆ ಮಧ್ಯೆ ಅವನು ಅದೇ ಅತ್ಯಾಚಾರ ಆದ್ಮೇಲೆ ತಾಳಿ ಕಟ್ತ ಅಂತ ಹೇಳಿದ್ನಲ್ಲ, ಅದನ್ನು ನಾನು ಒಪ್ಕೊಳ್ಳಲ್ಲ. ಅದಕ್ಕೆ ನಾನು ಹೇಳಿದೆ, ಇಷ್ಟೆಲ್ಲ ಎಲ್ರಿಗೂ ಗೊತ್ತಾದ್ಮೇಲೆ ಬಹಿರಂಗವಾಗಿ ಮದುವೆ ಎಲ್ಲರ ಮುಂದೆ ಆಗ್ತೀನಿ ಅಂತ ನಾನು ಕದ್ದು ಮುಚ್ಚಿ ಎಲ್ಲ ಬದುಕೋಕ್ಕಾಗಲ್ಲ. ಎಷ್ಟು ದಿನ ಅಂತ ನನಗೆ ಅರ್ಥನೇ ಮೊದಲೇ ನನಗೆ ಯಾರೂ ಇಲ್ಲ. ನೀನು ಬ್ರೇಕಪ್ ಅಂತ ಹೋಗ್ಬಿಟ್ರೆ ನಿನ್ನ ಮನೇಲಿ ಹೆಂಡತಿ ಮಕ್ಕಳಿದ್ದಾರೆ ಅಥವಾ ನಿಮ್ಮ ಊರಲ್ಲಿ ಇದ್ದಾರೆ ಎಲ್ಲರೂ, ಅವ್ರನ್ನ ನೋಡ್ಕೊಂಡು ಅವ್ರ ಮುಖ ನೋಡ್ಕೊಂಡು ಸುಮ್ಮನಾಗ್ಬಿಡ್ತೀಯ. ನಾನು ಮನೆಗೆ ಬಂದರೆ ಬರೀ 4 ಗೋಡೆ ಮಧ್ಯೆ ಇರಬೇಕು. ನನ್ನ ಪರಿಸ್ಥಿತಿ ಸ್ವಲ್ಪನಾದರೂ ನೀನು ಅರ್ಥ ಮಾಡ್ಕೊ. ನಾನು ಅವ್ನಿಗೆ ಹೇಳಿದ್ದೆ, ಮೋಸ ಮಾಡಿದ್ರೆ ನಾನು ಈ ವಿಷಯ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಇಲ್ಲಿ ಲೈಫ್ ಲಾಂಗ್ ನೀನು ನೋಡ್ಕೋತೀನಿ ಅಂದಿರೋದಕ್ಕೆ ನಾನು ಇಷ್ಟಿರೋದು. ಅದೊಂದು ಅಟ್ಯಾಚ್ಮೆಂಟಲ್ಲಿ ಇಷ್ಟು ದಿನ ಇದ್ದಿದ್ದು. ಅದೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದ, ಎಲ್ಲರ ಮುಂದೆನೂ ಆಗ್ತೀನಿ ಮುಂದೊಂದು ದಿನ ಹಂಗೆ ಹಿಂಗೆ ಅಂತೆಲ್ಲ ಮಾತು ಕೊಟ್ಟಿದ್ದ. ಈಗ ಹೀರೋ ಆದಮೇಲೆ ಅಣ್ಣ ಅವ್ರಿಗೆ ಇನ್ನೂ 50 ಸಿನಿಮಾ ಹೀರೋ ಆಗಬೇಕಂತೆ ಅವನು. ಆಮೇಲೆ ನೆಕ್ಸ್ಟ್ ಸಿನಿಮಾಗೆ ತಮ್ಮನನ್ನು ಹೀರೋಯಿನ್ ಹಾಕೊಂಡು ಮಾಡ್ತಿದ್ದಾನಂತೆ. ನೀನು ದಪ್ಪ ಇದೆಯಾ,
ಅಸಹ್ಯವಾಗಿದೆಯಾ, ಈಗ ಹುಷಾರಿಲ್ಲದೆ ಎಲ್ಲ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗ ವಯಸ್ಸಾದವ್ರ ಥರ ಆಗಿದೆಯಾ ನೀನು, ಹಾಗೆ ಹಿಂಗೆ ಅಂತೆಲ್ಲ ಇವಾಗ ಬಾಡಿ ಶೇಮಿಂಗ್ ಮಾಡೋದು. ಅವಾಗ ನೀನು ಮುಟ್ಬೇಕಾದ್ರೆ ನಾನು ದಪ್ಪ ಕಾಣಿಸ್ಲಿಲ್ಲ, ಅಸಹ್ಯವಾಗಿ ಕಾಣಿಸ್ಲಿಲ್ಲ, ಎಲ್ಲ ಕಾಣಿಸ್ಲಿಲ್ಲ. ಈಗ ನೀನು ದೊಡ್ಡ ಹೀರೋ ಆಗಿಬಿಟ್ಟಿಯಲ್ಲ, ಇವಾಗ ನಿನ್ಗೆ ಅಸಹ್ಯ ಕಾಣಿಸ್ತೀನಿ ನಾನು. ನಿಮ್ಗೆ ಅವ್ರಿಗೆ ಮದುವೆ ಆಗಿರೋ ವಿಚಾರ ಆಗಲಿ, ಅವ್ರಿಗೆ ಹೆಂಡತಿ ಇರೋದು, ಮಗು ಇರೋದು ಎಲ್ಲ ವಿಚಾರ ಗೊತ್ತಿತ್ತಲ್ಲ, ಗೊತ್ತಿದ್ರು ಯಾಕೆ ಈ ಥರ ಮುಂದುವರೆದ್ರಿ ಏನು ಅನ್ನೋದು? ಸರ್ ನಾನು ನಿಮ್ಗೆ ಆಗಲೇ ಹೇಳಿದೆ ಸರ್, ನಂಗೆ ತಲೆ ಕೆಟ್ಟಿದೆ. ಅವ್ನಿಗೆ ಮದುವೆಯಾಗಿ ಮಗಳಿದ್ರು ಜನ ಇವಾಗ ಯಾರೇ ನೋಡ್ತಾ ಇದ್ರು ಜನ ನನಗೆ ಉಗಿತಾರೆ. ಅದು ಆ ಕಾಮನ್ ಸೆನ್ಸ್ ನಂಗೆ ಅವತ್ತೂ ಇತ್ತು ಸರ್. ಅವಳಿಗೆ ಮದುವೆ ಆಗಿ ಮಗು ಇದೆ, ಯಾಕೆ ನೀನು ಅವ್ನ ಸವಾಸಕ್ಕೆ ಹೋಗಿದ್ಯಾ ಅಂತ ನನಗೇ ಜನ ಉಗಿತಾರೆ ಅಂತ ನನಗೆ ಗೊತ್ತು. ಇದನ್ನೇ ಅವನಿಗೆ ಪರ್ಪರಿಯಾಗಿ ಬೇಡ್ಕೊಂಡಿದ್ದೀನಿ. ನೋಡು ಜನ ನನಗೇ ಉಗಿತಾರೆ, ಇಲ್ಲ ಯಾರಾದರೂ ಉಗ್ಯಕ್ಕೆ ಬಂದರೆ ನಾನು ನಿಂತ್ಕೋತೀನಿ. ನನ್ನ ಹೆಂಡ್ತಿ ಮನೆಯಲ್ಲಿ ಯಾವಾಗಲೂ ಜಗಳ ಮಾಡ್ತಿರ್ತಾಳೆ, ಡೈವರ್ಸ್ ಕೊಡ್ತೀನಿ ಅವಳಿಗೆ ಆ ಥರ. ಸರ್ ತುಂಬ ಸಾಕ್ಷಿಗಳಿದ್ದಾವೆ ಸರ್, ಅವನು ಆ ಥರ ಮಾತಾಡಿರೋದು, ಡೈವರ್ಸ್ ಕೊಡ್ತೀನಿ ಅವಳಿಗೆ ಅಂತ ಹೇಳಿರೋದು. ಅವಳು ಮನೇಲಿ ಕೋಪ್ರೇಟ್ ಮಾಡಲ್ಲ ಎಲ್ಲ ವಿಷಯದಲ್ಲೂ. ಮನೆಗೆ ಹೋದರೆ ಮೊಬೈಲ್ ಇಟ್ಕೊಂಡು ಕೂತ್ಕೋತಾಳೆ, ನಾನು ನೋಡೋದೇ ಇಲ್ಲ, ಆ ಥರ ಎಲ್ಲ ತುಂಬ ವಿಷಯ ಹೇಳಿದ್ದಾನೆ ಸರ್ ಅವ್ನು ನಮಗೆ. ಓಕೆ, ನೀವು ಒಂದಿಷ್ಟು ಆಡಿಯೋ ಮತ್ತು ವಿಡಿಯೋಗಳು ಮತ್ತು ಒಂದಿಷ್ಟು ವಾಟ್ಸಪ್ ಚಾಟ್ಸ್ ಎಲ್ಲ ಕೊಟ್ರಿ, ಏನೇನೆಲ್ಲ ಇದೆ ನಿಮ್ಮ ಕಡೆ ಅಂತ? ಸರ್ ಆಲ್ರೆಡಿ ಇವಾಗ ಏನೇನು ಇದೆಯೋ ಮೇಲ್ನೋಟಕ್ಕೆ ಅವನು ಕಳಿಸಿದ್ದೀನಿ. ಇನ್ನು ನಾನು ನೋಡಿ ಕಳಿಸ್ಕೊಡ್ತೀನಿ ಸರ್, ಏನೇನಿದೆ ಡೀಟೇಲ್ಸು ಅದನ್ನೆಲ್ಲ ನಾನು ನೋಡಿ ಕಳಿಸ್ಕೊಡ್ತೀನಿ. ಓಕೆ, ಅದು ನಿಮ್ಗೆ ಯಾರೋ ಒತ್ತಾಯ ಮಾಡಿದ್ರಂತೆ, ಕಾಣದ ಕೈಗಳಂತೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಯಾರು ಅವರು, ಏನು ಅಂತಂದು ಏನಾದ್ರು ನಿಮ್ಗೆ? ದೇವರಾಣೆ ಅದು ಆ ಕಾಣದ ಕೈಗಳು ಯಾವುದು ಅಂತ ನಂಗೆ ಅವನೇ ಬಂದು ಹೇಳಬೇಕು ಸರ್. ಯಾರು ಸರ್? ಹೆಂಗೆ ಸಾಧ್ಯ ಸರ್ ಅದು? ಬೇರೆಯವ್ರು ಯಾಕೆ ಸರ್? ಅವ್ರಿಗೆ ಅನ್ಯಾಯ ಆಗಿಲ್ಲ ಸರ್, ಆಗಿರೋ ಅನ್ಯಾಯ ನನಗೆ. ಫಸ್ಟ್ ಆಫ್ ಆಲ್ ಈ ಇನ್ಸಿಡೆಂಟ್ ನಡೆದಿರೋದು ಸ್ಯಾಟರ್ಡೆ ನಡೆದ ಮೇಲೆ ಅದೊಂದು ಪ್ರೋಸೆಸ್ ಇರುತ್ತೆ. ಅದು ನನಗೆ ಅವತ್ತಾಗಿಲ್ಲ ಎದ್ದು ಓಡಾಡೋಕ್ಕೆ. ಒಂದು ಮಾತು ಹೇಳಿದ್ರು ಅಂದರೆ, ರಾಕೇಶ್ ಸಾವು ಆದಂಥ ಸಂದರ್ಭದಲ್ಲಿ ಇವರೇ ಹೋಗ್ಬೋದಿತ್ತಲ್ಲ, ಮನುನೇ ಯಾಕೆ ಹೋಗ್ಬಾರ್ದಿತ್ತು, ಅವನಾದ್ರೂ ಬದುಕಿದ್ನ ಅನ್ನೋ ಒಂದಿಷ್ಟು ಮಾತುಗಳನ್ನು ಕೂಡ ಹೇಳಿದ್ರಂತೆ, ಅದನ್ನ ವಿಡಿಯೋದಲ್ಲಿ ಕೂಡ ಹೇಳಿದ್ರಂತೆ. ಸರ್ ಅರ್ಥ ಆಗಲಿಲ್ಲ ನನಗೆ. ಅಂದರೆ ರಾಕೇಶ್ ಹೋಗೋ ಬದಲಾಗಿ ಮನು ಹೋಗ್ಬೇಕಾಗಿತ್ತು ಅನ್ನೋ ಒಂದಿಷ್ಟು ಮಾತುಗಳನ್ನ ಹೇಳಿದಾರತ್ತೆ. ಅದು ಅವ್ರು ಯಾರು ಏನು ಅನ್ನೋದೇನಾದ್ರು ನಿಮ್ಮ ಗಮನಕ್ಕಿದೆಯಾ? ಅದು ನಂಗೆ ಗೊತ್ತಿಲ್ಲ ಸರ್, ಅದು ಅವನೇ ಹೇಳಬೇಕು ಏನಂತ. ಸರ್ ಇನ್ನೊಂದು ಅವ್ನ ಕ್ಯಾರೆಕ್ಟರ್ ಹೆಂಗೆ ಅಂತ ಅಂದರೆ, ಕೆಲವೊಂದು ಸಿಚುವೇಶನ್ ನನಗೆ ಅವ್ನು ಇಷ್ಟು ದೊಡ್ಡ ಕ್ರಿಮಿನಲ್ ಅಂತ ಗೊತ್ತಿರಲ್ಲ. ನನ್ನ ಲೈಫಲ್ಲಿ ಒಂದು ಪಾಸ್ಟಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಆ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಅವ್ರ ಮೇಲೆ ಹೊಟ್ಟೆ ಕಿಚ್ಚಿಟ್ಕೊಂಡು, ನೀನು ಈ ಥರ ವೀಡಿಯೋ ಮಾಡಿಕೊಟ್ರೆ ಮಾತ್ರ ನಾನು ನಿನ್ನ ಜೊತೆ ಜೀವನ ಪೂರ್ತಿ ತುಂಬ ಚೆನ್ನಾಗಿ ನೋಡ್ಕೋತೀನಿ, ಹಂಗೆ ಹಿಂಗೆ ಅಂತೆಲ್ಲ ಭರವಸೆ ಕೊಟ್ಟು, ನಾನೊಂದು ವೀಡಿಯೋದಲ್ಲಿ ಮಾಡಿಕೊಟ್ಟು ಇನ್ನೊಂದರಲ್ಲಿ ಕಾಲ್ ಮಾಡ್ಬೇಕು ನೀನು ಅಂತ ಹೇಳ್ಕೊಂಡು, ನಂಗೆ ಗೊತ್ತಿಲ್ಲ ಇಷ್ಟು ದೊಡ್ಡ ಕ್ರಿಮಿನಲ್ ಅಂತ ನನಗೆ ಗೊತ್ತಿರಲಿಲ್ಲ ಅವನು. ಆ ರೆಕಾರ್ಡನ್ನು ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ನನ್ನ ಬಗ್ಗೆ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ಕೊಂಡು ಬರ್ತಾನೆ ಅಂತ, ಯುಟಿಲೈಸ್ ಮಾಡ್ಕೋತಾನೆ ಅಂತ ಊಹೆನೂ ಕೂಡ ನಂಗೆ ಇರಲಿಲ್ಲ. ನನಗೆ ಗೊತ್ತಿಲ್ಲ, ಬೇಕು ಅಂತ ಬೇಕಾದರೆ ಮೊನ್ನೆ ನನಗೆ ಕುಡ್ಸಿದ್ನಲ್ಲ, ಇದೇ ವಿಷಯಕ್ಕೆ ಮೇ ಬಿ ಕುಡ್ಸಿದ್ದ ಅಂತ ಅನಿಸುತ್ತೆ. ಕುಡ್ಸಿ ಅದೇನೇನು ಮಾತಾಡ್ಸ್ಕೊಂಡು ಮಾಡಿಸೋದು. ಮೇ ಬಿ ಅವಾಗೇನಾದರೂ ಹೇಳ್ಕೊಟ್ಟು ಅದನ್ನು ಈ ಥರ ವೀಡಿಯೋದಲ್ಲಿ ಹೇಳು ಅಂತ ಹೇಳ್ಸ್ಕೊಂಡಿರ್ಬೋದು, ನಂಗೆ ಗೊತ್ತಿಲ್ಲ. ಅಷ್ಟೊಂದು ಪ್ರಜ್ಞೆ ಇಲ್ದಿರೋ ಟೈಮಲ್ಲಿ ಹೇಳ್ಸ್ಕೊಂಡಿರ್ತಾನೆ, ನಂಗೆ ಗೊತ್ತಿಲ್ಲ. ದಾಖಲೆಗಳ ಪ್ರೂಫ್ ಎಲ್ಲ ನನ್ನ ಕಡೆ ಇದೆ, ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನಿರ್ಬೋದು ಅವ್ರ ಹತ್ರ? ಏನಂತ ನಾನು ಕೊಡಲಿ ಅಂತಲೇ ಕಾಯ್ತಿದ್ದೆ. ಅದೇನೇನು ಕ್ಲಾರಿಟಿ ಕೊಡ್ತಾನೋ ಕೊಡಲಿ. ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ ಸರ್? ನನಗೆ ಇವಾಗ ನ್ಯಾಯ ಸಿಗಬೇಕು ಸರ್. ತುಂಬ ನೊಂದಿದ್ದೀನಿ. ಅವನಿಂದ ತುಂಬ ಸುಸೈಡ್ ಅಟೆಂಪ್ಟ್ ಮಾಡಿ ತಿಂಗಳಾನ್ಗಟ್ಲೆ ಈಗ ಹಾಸ್ಪಿಟಲೈಸ್ ಆಗಿ ಡಿಸ್ಚಾರ್ಜ್ ಆಗಿ ಬಂದು ನಾನು ಅನುಭವಿಸಿರೋ ನೋವು ಅಷ್ಟಿಷ್ಟಲ್ಲ. ಅವನು ಆಡಿರೋ ಕೆಟ್ಟ ಮಾತುಗಳೆಲ್ಲ ಇದ್ದಾವೆ ಸಾಕ್ಷಿಗಳು. ಆ ಕೆಟ್ಟ ಮಾತುಗಳು ಸ್ಟಾರ್ಟಿಂಗ್ ನಾನೇ ನಿಂಗೆ ಅಪ್ಪ ಅಮ್ಮ ಅಲ್ಲ ಅಂತ ಹೇಳಿ ಭರವಸೆ ಕೊಟ್ಟು ನನ್ನ ಜೀವನದಲ್ಲಿ ಬೇರೆ ಯಾರನ್ನೋ ನಾನು ಬೆಳಕಾಗಿ ಬರ್ತಿದ್ರು ನನ್ನ ಲೈಫಿಗೆ, ಅದನ್ನೂ ತಪ್ಪಿಸಿ ನನ್ನ ಇವತ್ತು ಒಂಟಿಯಾಗಿ ಹೆಂಗೆ ನಡು ನೀರಿನಲ್ಲಿ ನಿಲ್ಲಿಸೋದು ಅಂತಾರಲ್ಲ, ಹಂಗೆ ನಿಲ್ಲಿಸ್ಬಿಟ್ಟಿದ್ದಾನೆ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಆದರೂ ಕಾದೆ, ಏನಾದರೂ ಸಿನಿಮಾ ರಿಲೀಸ್ ಆಗೋವರೆಗೂ ಕಾಯೋಣ ಹಂಗೆ ಅಂತ. ಅವ್ನು ಸ್ಯಾಟರ್ಡೆ ಬಂದು ಹಂಗೆ ಮಾಡಿಲ್ಲ ಅಂತ ಅಂದಿದ್ರೆ ನಾನು ಸಿನಿಮಾ ಮುಗಿಯೋವರೆಗೂ ಕಾಯ್ತಿದ್ದೆ. ಅವ್ನು ಸ್ಯಾಟರ್ಡೆ ಹಂಗೆ ಮಾಡಿ ಹೋಗ್ಬಾರ್ದಾಗಿತ್ತು. ಅವ್ನು ಆ ರೀತಿ ಇನ್ಸಿಡೆಂಟ್, ಅವ್ನಿಗೆ ಸಿನಿಮಾ ಬಗ್ಗೆ ಪ್ರೀತಿ ಇದ್ದಿದ್ರೆ ಆ ಥರ ಮಾಡಿ ಹೋಗ್ಬಾರ್ದಾಗಿತ್ತಲ್ವ ಸ್ಯಾಟರ್ಡೆ? CCTV ಅದೇ ಕಲ್ಲಾಗಿ ನೋಡಬೇಕು ಸರ್, ನನಗೂ ಗೊತ್ತಿಲ್ಲ. ಇದು ಅವನೇ ನೋಡಿದ್ದು ಮನೆ. ಈ ಮನೆಗೆ ನಾನು ಬಂದೆ ಇನ್ನೂ 2 ತಿಂಗಳಾಗಿದೆ ಅಷ್ಟೇ. ಈಗ ಅರೆಸ್ಟ್ ಆಗಿದ್ದಾರೆ. ಪೊಲೀಸ್ ಅವ್ರು ಏನಾದ್ರು ಫೋನ್ ಮಾಡಿದ್ರೆ ನಿಮ್ಗೆ ಏನಾದ್ರು ಮಾಹಿತಿ ನೀಡಿದ್ರ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನಿಂದ? ಸರ್ ಗೊತ್ತಿಲ್ಲ ಸರ್, ಪೊಲೀಸ್ ಅವರೇ ಇಷ್ಟೊತ್ತವರೆಗೂ ಜೊತೆಲಿದ್ದರು. ನಿನ್ನೆಯಿಂದ ನನಗೆ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ. ಇವಾಗ ಮುಗಿಸ್ಕೊಂಡು ಬಂದ ತಕ್ಷಣ ನೀವು ಸಿಕ್ಕಿದ್ರಿ. ಇವಾಗ ಎಲ್ಲರ ಹತ್ರನೂ ನಾನು ಮಾತಾಡಬೇಕು ಸರ್. ಯಾರ್ಯಾರು ಕಾಲ್ ಮಾಡಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ಯಾರಿಗೂ ರೆಸ್ಪಾನ್ಸು ಕೂಡ ನಾನು ಮಾಡಿರಲಿಲ್ಲ, ಬಿಕಾಸ್ ಹಾಸ್ಪಿಟಲಲ್ಲಿದ್ದೆ, ಟೆಸ್ಟ್ಗಳು ನಡೀತಾ ಇತ್ತು. ಸೊ ಇನ್ಮೇಲೆ ಮಾತಾಡಬೇಕು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.
ಇದಿಷ್ಟು ಮಡೇನೂರ್ ಮನು ಏನಿದೆ ಕಾಮಿಡಿ ನಟ ಇದ್ರು ಅವ್ರ ಮೇಲೆ ಅತ್ಯಾಚಾರದ ಆರೋಪವನ್ನ ಮಾಡಿದಂತಹ ಸಂತ್ರಸ್ತೆಯ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.